ಮೊದಲ ಜಾಗದಲ್ಲಿ ಉತ್ಖನನ ಕಾರ್ಯ ಪೂರ್ಣವಾಗಿದೆ. ಯಾವುದೇ ಕುರುಹು ಇಲ್ಲಿಯವರೆಗೂ ಮೊದಲ ಸ್ಪಾಟ್ ಆ ವ್ಯಕ್ತಿ ಏನು ತೋರಿಸಿದ್ರು ಅಲ್ಲಿ ಲಭ್ಯವಾಗಿಲ್ಲ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಿದ್ದು ಇಲ್ಲಿಯವರೆಗೂ ಕೂಡ ಗುಂಡಿ ಆಗದಿದ್ದಾರೆ. ಆದರೆ ಮೊದಲ ಜಾಗದಲ್ಲಿ ಉತ್ಖನನ ಕಾರ್ಯ ಪೂರ್ಣವಾಗಿದ್ರು ಕುರುಹು ಮಾತ್ರ ಲಭ್ಯ ಆಗಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಸತತ 3 ಗಂಟೆಗಳ ಗುಂಡಿ ಅಗೆಯುವಂತಹ ಕೆಲಸ ಪೂರ್ಣವಾಗಿದೆ. ಆದರೆ ಮೊದಲ ಜಾಗದಲ್ಲಿ ಇನ್ನೂ ಏನೂ ಸಿಕ್ಕಿಲ್ಲ. ಈಗ ನೆಕ್ಸ್ಟ್ 2ನೇ ಜಾಗದಲ್ಲಿ ಸಿಗಬಹುದಾ ಅನ್ನೋದರ ಬಗ್ಗೆ ಶೋಧ ನಡೆಸಬೇಕು. ಆ ಕಾರಣಕ್ಕೆ ಅವರು ಸ್ವಲ್ಪ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಆ ನಂತರದಲ್ಲಿ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಎಲ್ಲ ಟೀಮ್ ಏನಲ್ಲಿ ಹೋಗಿತ್ತು, SIT ಟೀಮ್ ಇರಬಹುದು ಮತ್ತು ಗುಂಡಿಯಾಗುವಂತಹ ಕೆಲಸವನ್ನು ಮಾಡುವಂತಹ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮುಸುಕುದಾರಿ ವ್ಯಕ್ತಿ ಕೂಡ ಕರೆತರಲಾಗ್ತಿರುವಂತಹದನ್ನು ಗಮನಿಸ್ತಾ ಇದ್ರಿ. ನಿನ್ನೆ ಸಂಜೆಯ ಒಳಗಾಗಿ ಆತ 13 ಸ್ಪಾಟ್ಗಳನ್ನು ಇಲ್ಲಿ ಅಂತ ತೋರಿಸ್ಬಿಟ್ಟಿದ್ರು. ಅದನ್ನೆಲ್ಲ ಮಾರ್ಕ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿತ್ತು. ಅದರ ನೆಕ್ಸ್ಟ್ ಡೇನೇ ಅಂದರೆ ಇವತ್ತಿಗೆ ಆರಂಭ ಆಯಿತು. ಬೆಳಗ್ಗೆ 11 ಗಂಟೆಗೆ ಗುಂಡಿ ಅಗೆಯುವಂತಹ ಕೆಲಸ. ಮೊದಲ ನಂಬರ್ ಏನು ತೋರಿಸಿದ್ರು ಅವರು ಆ ಪ್ರಕಾರವಾಗಿಯೇ ಗುಂಡಿಯನ್ನು ತೆಗೆಯಲಾಗ್ತಾ ಇದ್ರು ಕೂಡ ಫಸ್ಟ್ ಏನು ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಈಗ 1ನೇ ಗುಂಡಿ ಅಗೆಯುವಂತಹ ಕೆಲಸದಲ್ಲಿ ಇಲ್ಲಿಯವರೆಗೂ ಯಾವುದೇ ಕುರುಹು ಪತ್ತೆ ಆಗಿಲ್ಲ. ಆ ಕಾರಣದಿಂದಾಗಿ ನೆಕ್ಸ್ಟಿಗೆ ಮೂವ್ ಆನ್ ಆಗ್ತಾರಾ ಅಥವಾ ಅಲ್ಲಿಯೇ ಹುಡುಕಾಟ ಮುಂದುವರಿಯುತ್ತಾ? ಏನಾಗಿರಬಹುದು ಮುಂದಿನ ಪ್ಲಾನ್ ಆಫ್ ಆಕ್ಷನ್? ದಿವ್ಯಾ, ಈಗ ಸದ್ಯ ಊಟದ ವಿರಾಮವನ್ನ ತಗೊಂಡಿರುವಂತದ್ದು. ಸತತವಾಗಿ 3 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾರೆ ಎಲ್ಲರೂ. ಅಗಿಯುವಂತ ಕಾರ್ಮಿಕರಾಗಿರ್ಬೋದು ಅಥವಾ ಅಲ್ಲಿದ್ದಂತ ಅಧಿಕಾರಿಗಳು ಸ್ಥಳದಲ್ಲೇ ನಿಂತುಕೊಂಡಿದ್ರು ಇಷ್ಟು ಹೊತ್ತುಗಳ ಕಾಲ. ಹಾಗಾಗಿ ಈಗ 3 ಗಂಟೆ ಕಳೆದಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ವಿರಾಮವನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗ ಇಷ್ಟೊಂದು ಆಳಕ್ಕೆ ಹೋದ್ರು, ಸುಮಾರು 4 ಅಡಿಯಷ್ಟು ಆಳಕ್ಕೆ ಹೋದ್ರು, ಯಾವುದೇ ರೀತಿಯಾದಂತ ಕುರುಹು ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಈಗ ಮುಂದೆ ಅದನ್ನ ಯಂತ್ರದ ಮೂಲಕ ಗುಂಡಿ ತೆಗೀಬೇಕು ಅನ್ನುವಂತ ಪ್ಲಾನ್ ಅನ್ನು SIT ಅಧಿಕಾರಿಗಳು ಮಾಡಿರುವಂತದ್ದು. ಈಗ ಈ ಭಾಗದಲ್ಲಿ ಈಗ ಮೊದಲ ಗುರುತು ಮಾಡಿರುವಂತ ಸ್ಥಳ ಏನಿದೆ, ಈ ಸ್ಥಳಕ್ಕೆ ಯಂತ್ರೋಪಕರಣಗಳನ್ನ ಹಿಟಾಚಿ JCBಗಳನ್ನ ತರುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿಗೆ ತೊಂದರೆ ಆಗೋದಿಲ್ಲ, ಇಲ್ಲಿಗೆ ತರುವಂತ ಎಲ್ಲಾ ವ್ಯವಸ್ಥೆಗಳಿರುವಂತದ್ದು. ಆದ್ರೆ ಅರಣ್ಯ ಪ್ರದೇಶದೊಳಗೆ ಇರುವಂತಹ ಸ್ಥಳಗಳಿಗೆ ಯಾವುದೇ ಕಾರಣಕ್ಕೂ ಯಂತ್ರೋಪಕರಣ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಕಾರ್ಮಿಕರೇ ತೆಗಿಬೇಕಾಗುತ್ತೆ. ಈಗ ಇಲ್ಲಿ ಕಾರ್ಮಿಕರು ಇಷ್ಟೊಂದು ದೊಡ್ಡ ಗುಂಡಿಯನ್ನು ತೆಗೆದು ಸುಮಾರು 4.5 ಅಡಿಯಷ್ಟು ಆಳಕ್ಕೆ ಹೋದ್ರು, 8 ಅಡಿಯಷ್ಟು ಅಗಲಕ್ಕೆ ಹೋದ್ರು, ಯಾವುದೇ ರೀತಿಯಾದಂತ ಕುರುಹು ಪತ್ತೆ ಆಗಿಲ್ಲ, ಅಸ್ಥಿಪಂಜರ ಪತ್ತೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಮುಂದಿನ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಒಂದ ಯಂತ್ರೋಪಕರಣದ ಮೂಲಕನೇ ತೆಗಿಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಸಿಗ್ಲಿಲ್ಲ ಅನ್ನುವಂಥದ್ದನ್ನ ಅರ್ಧದಲ್ಲಿ ಬಿಟ್ಟು ಹೋಗುವ ನಿರ್ಧಾರಕ್ಕೆ ಸದ್ಯದ ಮಟ್ಟಿಗೆ SIT ಅವರು ಬಂದಾಗಿಲ್ಲ. ಮುಂದೆ ಅವರು ಇನ್ನೊಂದು ಜಾಗಕ್ಕೆ ಮೂವ್ ಆಗ್ಬೇಕಿದ್ರೆ ಇಲ್ಲಿದ್ದು ಏನು ಅನ್ನುವಂಥದ್ದನ್ನ ಒಂದು ಕನ್ಕ್ಲೂಷನ್ ಮಾಡ್ಬೇಕು ಅನ್ನುವಂತ ನಿರ್ಧಾರದಲ್ಲಿದ್ದಾರೆ. ಅದಾದ ಬಳಿಕ ಇನ್ನೊಂದು 2ನೇ 3ನೇ ಯಾವ ಜಾಗಗಳಿದೆ ಗುರುತು ಮಾಡಿರುವಂತದ್ದು, ಆ ಜಾಗಗಳಿಗೆ ಮೂವ್ ಆನ್ ಆಗುವಂತ ಸಾಧ್ಯತೆ ಇದೆ. ಒಟ್ಟು ಇವತ್ತು 13 ಸ್ಥಳಗಳನ್ನ ಏನು ನಿನ್ನೆ ಗುರುತಿಸಿದ್ದಾರೆ, ಆ ಎಲ್ಲ 13 ಸ್ಥಳಗಳನ್ನ ಇದೇ ರೀತಿಯಾಗಿ ಅಗಿಬೇಕಾಗುತ್ತೆ. ಹಾಗಾಗಿ ಈಗ ಮೊದಲು ಸ್ಥಳದಲ್ಲಿ ಏನು ಸುಳಿವು ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಆಳಕ್ಕೆ ಹೋಗುವಂತ ಪ್ಲಾನ್ ಅನ್ನ ಅಥವಾ ಅದರ ಸಮೀಪದಲ್ಲೇ ಆಳಕ್ಕೆ ಹೋಗದಿದ್ರು ಇನ್ನೊಂದಷ್ಟು ಜಾಗದಲ್ಲಿ ಏನಾದ್ರೂ ಸಿಗ್ಬೋದು ಅನ್ನೋಂತ ಹಿನ್ನೆಲೆಯಲ್ಲಿ ಅಲ್ಲೂ ಈಗ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಗಿಡಗಟ್ಟೆಗಳೇನಿದೆ ಅದನ್ನ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ಆ ಸ್ಥಳದಲ್ಲೂ ಇನ್ನೊಂದಷ್ಟು ಗುಂಡಿ ತೆಗೆಯುವಂತ ಸಾಧ್ಯತೆಗಳಿರುವಂತದ್ದು. ಒಟ್ಟಿನಲ್ಲಿ ಇಷ್ಟಕ್ಕೆ ಸುಮ್ಮನಾಗದೆ SIT ಅಧಿಕಾರಿಗಳು ಮುಂದಿನ ಹೆಜ್ಜೆಯನ್ನು ನೋಡ್ತಾ ಇರುವಂತದ್ದು. ದಿವ್ಯಾ, ಓಕೆ ಸುಖಪಾಲ್, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಒಂದು ಕಡೆಯಲ್ಲಿ 3 ಗಂಟೆಗಳ ಸತತ ಉತ್ಖನನ ಅಗೆಯುವ ಕೆಲಸವನ್ನ ಮಾಡಲಾಗಿದ್ದು ಕೂಡ ಅಪೂರ್ಣವಾಗಿದೆ. ದೂರದಾರ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಮಾಡಿದಂತಹ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ಅಗೆಯುವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಮಾಧಿ ಅಗೆಯುವ ಸಲುವಾಗಿ ಹಿಟಾಚಿ ಬರುವ ಸಾಧ್ಯತೆ ಕೂಡ ಇದೆ. ಹಿಟಾಚಿ ಮೂಲಕ ಸಮಾಧಿ ಅಗೆಯಲು ಅಧಿಕಾರಿಗಳ ತಂಡ ಈಗ ಚರ್ಚೆ ನಡೆಸ್ತಾ ಇದ್ದಾರೆ. ದೂರದಾರ ಗುರುತಿಸಿದ ಸ್ಥಳದಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ. ಅಂದ್ರೆ ಮೊದಲ ಜಾಗದಲ್ಲಿ ಏನು ತೋರಿಸಿದ್ರು ಸೊ ಆ ಜಾಗದಲ್ಲಿ ಇಲ್ಲಿವರೆಗೂ ಸಿಕ್ಕಿಲ್ಲ. 3 ಗಂಟೆ ಅವಧಿಯಲ್ಲಿ ಇಲ್ಲಿವರೆಗೂ ಅಷ್ಟೆಲ್ಲ ಹುಡುಕಾಟ ನಡೆಸಿದ್ರು ಕೂಡ ತೆಗಿಲಿಕ್ಕೆ ಆಗಿದ್ದು ಕೇವಲ 4 ಅಡಿಯಷ್ಟು ಮಾತ್ರ. ಅಲ್ಲಿ ಯಾವುದೇ ಅಸ್ಥಿಪಂಜರಗಳ ಪತ್ತೆಯಾಗಿಲ್ಲ. ಹೀಗಾಗಿ ಹಿಟಾಚಿ ಬಳಕೆ ಮಾಡಿ ಅಲ್ಲಿ ಗುಂಡಿ ಅಗೆಯುವ ಮೂಲಕವಾಗಿ ಬೇಗ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಚರ್ಚೆಗಳು ನಡೆಸ್ತಾ ಇದ್ದಾರೆ. ಸದ್ಯ ಊಟದ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಮಾಡಿ ನಿಂತ್ಕೊಂಡೇ ಕೆಲಸವನ್ನ ಮಾಡ್ತಾ ಇದ್ರು. ಊಟಕ್ಕೂ ಕಾಫಿಗೂ ಬ್ರೇಕ್ ತೆಗೆದುಕೊಂಡಿರಲಿಲ್ಲ. ಈಗ ಊಟಕ್ಕೆ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಇದಾದ ನಂತರದಲ್ಲಿ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ.
ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಈಗ ಮೊದಲ ಜಾಗದಲ್ಲಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಗ ಅದನ್ನ ಅಲ್ಲಿಗೆ ಬಿಡಬೇಕಾ ಅಥವಾ ಮುಂದುವರಿಸಬೇಕಾ, ಹೀಗೊಂದು ಪ್ರಶ್ನೆ ಅಧಿಕಾರಿಗಳ ವರ್ಗದಲ್ಲಿ ಇದೆ. ಸೊ ಏನು ಮುಂದಿನ ಕ್ರಮದ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ? ಹಿಟಾಚಿ ಬಳಕೆಯ ಬಗ್ಗೆ ಈಗ ತೀರ್ಮಾನ ತೆಗೆದುಕೊಳ್ಳೋದಾದ್ರೆ ಇವತ್ತೇ ಅದು ಕೂಡ ಆಗಬಹುದಾ? ದಿವ್ಯಜ್ಯೋತಿ, ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಏನಾದರೂ ಉತ್ಖನನ ಮಾಡಬೇಕಾ ಅನ್ನುವಂಥ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು. ಆದರೆ ಇಲ್ಲಿ ಮ್ಯಾನ್ ಪವರನ್ನು ಬಳಸ್ಕೊಂಡು ಸಾಕಷ್ಟು ಗುಂಡಿಯನ್ನು ಅಗದು ಸುತ್ತಮುತ್ತ ಕೂಡ ನೋಡಿರುವಂಥದ್ದು, 8 ಅಡಿಯಷ್ಟು ಅಗಲವನ್ನು ಕೂಡ ತೆಗೆದಿದ್ದಾರೆ ಅನ್ನುವಂಥದ್ದು. ಆರಂಭದಲ್ಲಿ ಒಂದು ಮಾಹಿತಿ ಇತ್ತು, 2-3 ಫೀಟ್ನ ಒಳಗೆ ಆತ ಮೃತದೇಹವನ್ನು ಅಲ್ಲಿ ದಫನ್ ಮಾಡಿದ್ದ, ಅದನ್ನು ತೆಗೆಯುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿ ಹೇಳಿದ್ದ ಅನ್ನುವಂಥದ್ದು. ಆದರೆ ಸತತ 2-3/4 ಗಂಟೆಗಿಂತಲೂ ಹೆಚ್ಚು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಕುರುಹುಗಳು ಪತ್ತೆ ಆಗಲಿಲ್ಲ ಅನ್ನುವಂಥದ್ದು. ಸ್ನಾನಘಟ್ಟದ ಪಕ್ಕದಲ್ಲೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಯಿತು ಅಧಿಕಾರಿಗಳಿಗೆ ಮತ್ತು ಆ ಒಂದು ತಂಡಕ್ಕೆ. ಯಾಕಂದರೆ ವಿಪರೀತವಾದ ನೀರಿನ ಹರಿವು ಇರುವಂಥದ್ದು, ಎಷ್ಟು ಆಳಕ್ಕೆ ಹೋದರೂ ಕೂಡ ಅಲ್ಲಿ ಯಾವುದೇ ಕುರುಹುಗಳು ಪತ್ತೆ ಆಗಲಿಲ್ಲ ಅನ್ನುವಂಥದ್ದು. ಅದರ ಪಕ್ಕದಲ್ಲೇ ಒಂದು 8-10 ಫೀಟ್ ಆ ಕಡೆ ಈ ಕಡೆ ಅಲ್ಲೂ ಕೂಡ ಆಗುದು ಏನಾದರೂ ಕುರುಹುಗಳು ಇದೆಯಾ ಅನ್ನುವಂಥ ಒಂದು ಎಲ್ಲವನ್ನ ಪ್ರಕ್ರಿಯೆಯನ್ನು ನಡೆಸಿದ್ರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇಡೀ ತಂಡ ಆ ಸ್ಥಳದಿಂದ ತೆರಳಿದೆ. ಈಗ ಸದ್ಯಕ್ಕಿರುವ ಮಾಹಿತಿ, ಸುಮಾರು 3 ಗಂಟೆ ಒಂದು ಜಾಗವನ್ನು ಅಗಿಲಿಕ್ಕೆ ಬೇಕು ಅಂದರೆ ಮತ್ತೆ ಒಂದು ಹೊಸ ಜಾಗದಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಮತ್ತೆ 3 ಗಂಟೆ ಬೇಕಾಗಬಹುದು. ಹಾಗಾದರೆ ಹೊಸ ಜಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಒಂದು ಬ್ರೇಕ್ ಅನ್ನು ಅಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು. ಅವರಿಗೆ ಆಗಾಗ ಬೀಳ್ತಾ ಇದ್ದಂತಹ ಮಳೆ ಕೂಡ ಅಡ್ಡಿ ಆಗ್ತಾ ಇತ್ತು. ಹಾಗಾಗಿ ಮುಂದಿನ ಸ್ಟೆಪ್ ಇಲ್ಲೇ ನೇತ್ರಾವತಿ ಪಕ್ಕದಲ್ಲೇ 13 ನಂಬರ್ ಅಂತ ಒಂದು ಹಾಕೊಂಡಿದ್ದಾರೆ. ಒಟ್ಟು 1ರಿಂದ 13 ಹಾಕೊಂಡಿರೋದ್ರಲ್ಲಿ ಸಾರ್ವಜನಿಕರು ಓಡಾಟ ಮಾಡುವ ಸ್ಥಳದ ಪಕ್ಕದಲ್ಲೇ 13ನೇ ನಂಬರ್ ಇರೋದ್ರಿಂದ ಏನಾದರೂ ಅಲ್ಲಿ ಹೋಗಿ ಡಿಗ್ಗಿಂಗ್ ಅನ್ನು ಮಾಡ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಒಂದು ಕಡೆ ನೇತ್ರಾವತಿಯ ಒಂದು ಸ್ನಾನಘಟ್ಟದ ಒಂದು ಕಡೆ ಈಗ ಮುಸುಕುದಾರಿ ವ್ಯಕ್ತಿಯನ್ನ ಪೊಲೀಸ್ ವಾಹನದಲ್ಲಿ ಇರಿಸಲಾಗಿದೆ ಮತ್ತು ಭದ್ರತೆಯನ್ನು ಕೊಟ್ಟಿದ್ದಾರೆ. ಸಾವಿರಾರು ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಒಂದು ಪ್ರೊಸೀಜರ್ಗಳು ನಡೀತಾ ಇದೆ, ಮುಂದೆ ಕೂಡ ನಡೀತದೆ ಅನ್ನುವಂಥ ಒಂದು ಕುತೂಹಲ ಇದೆ. ದಿವ್ಯಾ. ರೈಟ್ ದೀಪಕ್, ಈಗ ಸ್ಥಳೀಯರು ನಿನ್ನೆ ಎಲ್ಲ ಇರಲಿಲ್ಲ, ಇವತ್ತು ಭಾರಿ ಸಂಖ್ಯೆಯಲ್ಲೇ ಅಲ್ಲಿ ಸ್ಥಳೀಯರು ಜಮಾವಣೆ ಆಗ್ತಾ ಇದ್ದಾರೆ. ಇನ್ನಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಸದ್ಯದ ಇವತ್ತಿನ ಮೊದಲ ಉತ್ಖನನ ಏನಿತ್ತು ಅದು ಅರ್ಧಕ್ಕೆ ನಿಂತಿದೆ ಅಂತ ಹೇಳಬಹುದು. ಈಗ ಮತ್ತಷ್ಟು ತಂತ್ರಜ್ಞಾನಗಳನ್ನು ಬಳಕೆ ಮಾಡೋ ಮೂಲಕವಾಗಿ